ಮಳೆ ಬರುತ್ತಿದ್ದಾಗ ನಾವು ನೀರನ್ನು ಗಮನಿಸಿದೆವು. ಕೆರೆಗಳಲ್ಲಿ ನೀರು ಸಂಗ್ರಹವಾಗುತ್ತಿತ್ತು. ಮಳೆ ನೀರಿನ ಸಂಗ್ರಹಣೆಯ ಘಟಕವು 30 ರಿಂದ 40 ಕೋಟಿ ಲೀಟರ್ ಅನ್ನು ದಾಟುತ್ತದೆ. ನಮ್ಮಲ್ಲಿ ಸುಮಾರು 800 ಇದೆ ಎಂದು ನಾನು ಹೇಳಿದೆ. ನಾವು ಅವುಗಳಲ್ಲಿ ಇದ್ದಿಲನ್ನು ಉಪಯೋಗಿಸುತ್ತಿದ್ದೇವೆ. ಇದು ಸುತ್ತಮುತ್ತಲಿನ ಹಳ್ಳಿಗಳಿಗೂ ಉಪಯೋಗವಾಗುತ್ತಿದೆ. ಜೀವನವೆಂದರೆ ನವೋಲ್ಲಾಸ. ಜೀವನವೆಂದರೆ ನೀರು ಎಂದು ಅರ್ಥೈಸಬಹುದು. ವಾಸ್ತವದಲ್ಲಿ ನೀರಿಲ್ಲದೆ ಜೀವನವೇ ಇಲ್ಲ ಮತ್ತು ಜೀವನೋತ್ಸಾಹವೂ ಇರಲಾರದು. ಕೆಲವು ವರ್ಷಗಳ ಹಿಂದೆ ಖಾನಾ ಶಾಂತಿವನವು ನೀರಿನ ಅಭಾವದ ಕೊರತೆಯಿಂದ ನರಳುತ್ತಿತ್ತು. ಆದರೆ ಇಂದು ಅದು ಹಸಿರಿನ ಸ್ವರ್ಗವಾಗಿದೆ. ಇದು ಪೂರ್ಣವಾಗಿ ಪೂಜ್ಯ ದಾಜಿಯವರ ಪ್ರಯತ್ನದ ಫಲ. ಅಲ್ಲದೆ ಇಲ್ಲಿ ಹಸಿರನ್ನು ಬೆಳೆಸಿ ಉಳಿಸಲು ಶ್ರಮವಹಿಸಿ ಕೆಲಸ ಮಾಡುವ ಸ್ವಯಂ ಸೇವಕರ ಸಮರ್ಪಣಾಭಾವವೂ ಸೇರಿದೆ. ಮತ್ತು ಆಶ್ರಮದ ವಲಯದಲ್ಲಿ ಪ್ರತಿಯೊಂದು ನೀರಿನ ಹನಿಯನ್ನೂ ಉಳಿಸಲು ಯತ್ನಿಸಲಾಗುತ್ತದೆ. ಈಗ ನಾವು ಖಾನಾದಲ್ಲಿ ಮಳೆ ನೀರಿನ ಕೊಯ್ಲನ್ನು ಮತ್ತು ಭೂಜಲದ ಸಂರಕ್ಷಣೆಯನ್ನು ಮಾಡಲು ಕೈಗೊಂಡಿರುವ ಪ್ರಯತ್ನಗಳ ಬಗ್ಗೆ ನೋಡೋಣ. ಖಾನವು ಮಳೆ ನೀರಿನ ಕೊಯ್ಲನ್ನು ಮಾಡುವ ಮೂಲಸ್ಥಾನವಾಗಿದೆ. ಇದು ಹಿಮಾಲಯದಲ್ಲಿರುವ ಗಂಗೆಯಂತೆ ಎಂದು ನಾವು ಹೇಳಬಹುದು. ಆದ್ದರಿಂದ ಇದು ಖಾನಾದ ಗಂಗೆ ಎಂದು ಹೇಳಬಹುದು. ಏಕೆಂದರೆ ಇಲ್ಲಿಗೆ ಹೊರಗಿರುವ 200 ರಿಂದ 300 ಎಕರೆ ಭೂಮಿಯಿಂದ ಎಲ್ಲ ಮಳೆ ನೀರು ಬಂದು ಸೇರುತ್ತದೆ. ಆದ್ದರಿಂದ ಮಳೆ ಬರುವಾಗ ಹರಿದು ಬಂದ ಎಲ್ಲ ಮಳೆ ನೀರು ಈ ಕಾಲುವೆಯಲ್ಲಿಯೇ ಸಂಗ್ರಹವಾಗುತ್ತದೆ ಮತ್ತು ಇದು ಆಶ್ರಮದ ಆವರಣದಲ್ಲೆಲ್ಲ ಹರಿಯುತ್ತದೆ. ಆದ್ದರಿಂದ ಈ ಕಾಲುವೆಯು ಆಶ್ರಮದ ಆವರಣದ ಸುಮಾರು 700 ಎಕರೆಯ ಜಾಗದ ಮೂಲಕ ಸಾಗುತ್ತದೆ. ಖಾನಾ ಶಾಂತಿವನಕ್ಕೆ ಈ ಭೂಮಿಯ ಸ್ವಾಮ್ಯ ದೊರೆತಾಗ ಈ ಕಾಲುವೆಯು ಮೊದಲೇ ಇತ್ತು. ಆದರೆ ಅದರಲ್ಲಿ ಒಂದು ಹನಿ ನೀರು ಇರಲಿಲ್ಲ. ಅದರ ತುಂಬ ಕಸ ಮತ್ತು ಕೊಳೆ ತುಂಬಿತ್ತು. ಆದರೆ ಖಾನಾದ ತಂಡವು ಈ ಕಾಲುವೆಯನ್ನು ಮರುಸ್ಥಾಪನೆ ಮಾಡಿದ ನಂತರ ಚಿತ್ರಣವು ಬದಲಾಗಿದೆ. ಮಳೆ ನೀರನ್ನು ಸಂಗ್ರಹಿಸಲು ವಿನ್ಯಾಸಗೊಳಿಸಿದ್ದ ವಿವಿಧ ಸ್ಥಳಗಳಿಂದ ಈಗ ನೀರು ಹರಿದು ಬಂದು ಈ ಕಾಲುವೆಗೆ ಸೇರಿ ಹರಿಯುತ್ತಿದೆ. ಈ ಪರಿಕಲ್ಪನೆ ನಮ್ಮ ಗುರುಗಳಿಂದ ದೊರೆಯಿತು. 2015ರ ಆರಂಭದಲ್ಲಿ ನಾನು ಇಲ್ಲಿಗೆ ಬಂದಾಗ ಇದು ನನಗೆ ಕೇವಲ 200 ರಿಂದ 300 ಬೇವಿನ ಮರಗಳು ಮತ್ತು ಕೆಲವು ಸ್ಥಳೀಯ ಮರಗಳಿದ್ದ ಬಂಜರು ಭೂಮಿಯಾಗಿ ಕಾಣಿಸಿತ್ತು. ಅವರು ಪದೇ ಪದೇ ಈ ಆಶ್ರಮವನ್ನು ತಾವು ಋಷಿ ಕಾಕಭೂಷಂಡಿಯ ಆಶ್ರಮದಂತೆ ಮಾಡಬೇಕು ಎನ್ನುತ್ತಿದ್ದರು. ಅವರಿಗೆ ಮರ ಗಿಡಗಳಿಂದ ತುಂಬಿರುವ ಅರಣ್ಯದಂತಹ ಆಶ್ರಮವನ್ನು ಮಾಡುವ ಬಯಕೆ ಇತ್ತು. ಅದಕ್ಕೆ ಬೇಕಾಗಿರುವ ಮುಖ್ಯ ಸಂಪನ್ಮೂಲ ನೀರು. ನಾವು ವಿಶೇಷವಾಗಿ ಈ ಮಳೆಯಿಲ್ಲದ ಬಂಜರು ಸ್ಥಳದಲ್ಲಿ ಇದ್ದೇವೆ. ಇದು ಮೆಹಬೂಬ್ ನಗರ. ನಾವು ಈ ನಿರ್ದಿಷ್ಟ ಸ್ಥಳದಲ್ಲಿ ಇದ್ದೇವೆ ಮತ್ತು ನೀವು ಇಲ್ಲಿಯ ಮಣ್ಣನ್ನು ನೋಡಿದರೆ ಅದು ನೀರನ್ನು ಹಿಡಿದಿಟ್ಟುಕೊಳ್ಳಲಾರದು. ಇಲ್ಲಿನ ಭೂಜಲದ ಮಟ್ಟವು ಸುಮಾರು 400 ರಿಂದ 600 ಅಡಿಗಳಷ್ಟಿದೆ. ಆ ಸಮಯದಲ್ಲಿ ಹಾಗಿತ್ತು. ಮೊದಲು 1-2 ವರ್ಷಗಳಲ್ಲಿ ನಮಗೆ ಸಾಕಷ್ಟು ಮಳೆ ದೊರೆಯಲಿಲ್ಲ. ಹಾಗಾಗಿ ಬರಗಾಲದ ಹವಾಮಾನದಲ್ಲಿ ಸಂಪೂರ್ಣವಾಗಿ ನೀರಿನ ಅಭಾವವಿದ್ದು ಅನೇಕ ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನು ಕೈಗೊಂಡಿದ್ದವು. ಆಗ ನಮ್ಮ ತೋಟಗಾರಿಕೆಯನ್ನು ಕೂಡ ಆರಂಭಿಸಿದೆವು. ಆ ಸಮಯದಲ್ಲಿ ಪ್ರಕೃತಿ ಮಾತೆಯು ನಮಗೆ ಸಹಕಾರ ನೀಡಿ ಮಳೆ ಬೀಳಲು ಆರಂಭವಾಯಿತು. ಆಗ ದಿಗಂತದಲ್ಲಿ ಭರವಸೆಯ ಸೂಚನೆ ದೊರೆಯಿತು. ನಂತರ ನಿರ್ಮಾಣದ ಚಟುವಟಿಕೆ ಭರದಿಂದ ಮುನ್ನಡೆಯಿತು. ಮಳೆ ಬೀಳುತ್ತಿದ್ದಾಗ ನಾವು ನೀರನ್ನು ಗಮನಿಸಿದೆವು. ನಮ್ಮ ಗುರುಗಳೂ ಕೂಡ ಗಮನಿಸಿದರು. ಅವರು ಆಶ್ರಮದ ಆವರಣದಲ್ಲಿ ತಿರುಗಾಡುತ್ತಿರುತ್ತಾರೆ. ಹುಚ್ಚುಮಳೆ ಸುರಿಯುತ್ತಿದ್ದಾಗಲೂ ಅವರು ತಿರುಗಾಡಿದ್ದಾರೆ. ಇದು ಕೇವಲ ಲೆಕ್ಕಾಚಾರವಲ್ಲ. ನಾವು ಇದನ್ನು ಮಾಡಿದ್ದೇವೆ. ಎಲ್ಲಾ ಕೆಲಸ ಮಾಡಿದ್ದೇವೆ. ಇಲ್ಲಿ ಏನೇ ಕೆಲಸವಿದ್ದರೂ ಅದು ಮುಂದುವರಿಯುವಂತೆ ನೋಡಿಕೊಳ್ಳುತ್ತೇವೆ. ಕಾಲುವೆಗಳು, ಮಳೆ ನೀರು ಸಂಗ್ರಹಿಸುವ ವಿಧಾನಗಳು, ಮಳೆ ನೀರನ್ನು ಸಂಗ್ರಹಿಸುವ ಹೊಂಡಗಳು ಮತ್ತು ಹರಿದು ಬರುತ್ತಿರುವ ಮಳೆ ನೀರನ್ನು ಕಾಲುವೆಗಳ ಮೂಲಕ ಜಲಾಶಯಗಳಲ್ಲಿ ಸಂಗ್ರಹಿಸುವುದು, ನಂತರ ಹೇಗೆ ಇದನ್ನು ಪುನಃ ಉಪಯೋಗಿಸುವುದು, ಇವೆಲ್ಲ ಕೆಲಸಗಳನ್ನು ಸ್ಥಳದಲ್ಲಿ ಅಧ್ಯಯನ ಮಾಡಲಾಯಿತು.
ನಾವು ಹರಿಯುವ ಮಳೆಯ ನೀರನ್ನು ಗಮನಿಸಿ ಎಲ್ಲಿ ಹೆಚ್ಚು ಮಣ್ಣಿನ ಸವಕಳಿ ಆಗುತ್ತಿದೆ ಎಂಬುದನ್ನು ಗುರುತಿಸಿದೆವು. ಆದ್ದರಿಂದ ಎಲ್ಲಿ ತಡೆಗಳನ್ನು ನಿರ್ಮಿಸಬೇಕು ಎಂದರಿತೆವು. ಇದೊಂದು ಸರಳವಾದ ವಿಜ್ಞಾನ. ನಿಮ್ಮ ಬಳಿ ಒಂದು ಭೂಮಿ ಇದ್ದರೆ ನೀವು ಏನು ನೋಡಬೇಕೆಂದರೆ ನೀರು ಎಲ್ಲಿ ಸಂಗ್ರಹವಾಗುತ್ತಿದೆ, ಅದು ಎಲ್ಲಿ ಹರಿದು ಹೋಗುತ್ತಿದೆ ಮತ್ತು ಹೇಗೆ ಅದನ್ನು ತಡೆಯುವುದು ಎಂದು. ಆಗ ನೀವು ನಿಮ್ಮ ಭೂಮಿಯ ಮೇಲೆ ನೀರನ್ನು ಸಂಗ್ರಹಿಸಬಹುದು. ನಂತರ ಅಲ್ಲಿಂದ ತುಂಬಿ ಹರಿದು ಉಳಿದ ಸ್ಥಳದಲ್ಲಿ ತುಂಬುತ್ತದೆ. ಮುಂದೆ ನೀರು ಹೆಚ್ಚಾದರೆ ಆಗ ನಿಮ್ಮ ಭೂಮಿಯಿಂದ ನೀರು ಹರಿದು ಹೋಗುವಂತೆ ಮಾಡಬಹುದು. ಅಲ್ಲಿಯವರೆಗೆ ನಾವು ನಮ್ಮ ನೀರನ್ನು ಭೂಮಿಯ ಒಳಗೆ ಸಂಗ್ರಹಿಸಬೇಕು. ಇದು ಇಲ್ಲಿ ನಡೆದ ಕೆಲಸದ ಸಾರಾಂಶ. ಈಗ ನಮ್ಮಲ್ಲಿ ಇಂತಹ ವ್ಯವಸ್ಥೆಗಳಿವೆ. ಅನೇಕ ತಡೆ ಅಣೆಕಟ್ಟೆಗಳು, ಮಳೆಯ ನೀರಿನ ಕೊಯ್ಲಿನ ಹೊಂಡಗಳು, ಅಂತರ್ಜಲ ಮರುಪೂರಣದ ಹೊಂಡಗಳು ಮತ್ತು ಕಾಲುವೆಗಳಿವೆ. ನಾವು ಹೀಗೆ ಎಲ್ಲವನ್ನೂ ಮಾಡಿದ್ದೇವೆ. ನೀರು ಅವುಗಳ ಮೂಲಕ ಹರಿಯುತ್ತಾ ಶುದ್ಧವಾಗುತ್ತಾ ಹೋಗುತ್ತದೆ. ಇವೆಲ್ಲ ವಿಧಾನಗಳು ಭೂಮಿಯು ಒಣಗದಂತೆ ಸಹಾಯ ಮಾಡುತ್ತದೆ ಮತ್ತು ಭೂಮಿಯ ಮೇಲ್ಪದರದ ಮಣ್ಣಿನಲ್ಲಿ ತೇವಾಂಶ ಉಳಿಯುವಂತೆ ಇವನ್ನೆಲ್ಲ ವಿನ್ಯಾಸಗೊಳಿಸಲಾಗಿದೆ. ಇದರಿಂದ ಕೇವಲ 3 ಅಥವಾ 4 ವರ್ಷಗಳಲ್ಲಿ ಮರಗಿಡಗಳು ಪ್ರಚಂಡವಾಗಿ ಬೆಳೆದವು. ನೋಡಿ, ಹೊರಗಿನ ಭೂಮಿಯಿಂದ ಕಾಲುವೆಗಳ ಮೂಲಕ ಹರಿಯುತ್ತಿರುವ ನೀರನ್ನು ಸಂಗ್ರಹಿಸಲಾಗುತ್ತಿದೆ. ನಾವು ಅನೇಕ ತಡೆ ಅಣೆಕಟ್ಟುಗಳನ್ನು ನಿರ್ಮಿಸಿದ್ದೇವೆ ಮತ್ತು ತಡೆ ಅಣೆಕಟ್ಟುಗಳ ಜೊತೆಗೆ ಇನ್ನಷ್ಟನ್ನು ತೋರಿಸುತ್ತೇವೆ. ಇದು ಮಳೆ ನೀರನ್ನು ಸಂಗ್ರಹಿಸುವ ಹೊಂಡಗಳು. ನಾವು 8 ರಿಂದ 15 ಅಡಿಗಳಷ್ಟು ಹೊಂಡ ತೋಡಿದ್ದೇವೆ. ನಾವು ಸರಳವಾದ ಉಂಗುರಗಳನ್ನು, ಸಿಮೆಂಟಿನ ಉಂಗುರಗಳನ್ನು ಹಾಕುತ್ತೇವೆ. ನಾವು ಆ ಉಂಗುರಗಳನ್ನು ಹೀಗೆ ಹಾಕಿದೆವು. ಇಲ್ಲಿಯ ಮಣ್ಣು ಜೇಡಿ ಮಣ್ಣಲ್ಲ, ಇದು ಕೇವಲ ರಂಧ್ರಗಳಿರುವ ಮಣ್ಣು. ಈ ಕೊಯ್ಲಿನ ಹಳ್ಳದೊಳಗೆ ನಾವು ಏನನ್ನೂ ಹಾಕಬೇಕಾಗಿಲ್ಲ. ನಾವು ಕೇವಲ ಖಾಲಿ ಹೊಂಡಗಳನ್ನು ತೋಡಿದ್ದೇವೆ. ಆ ಖಾಲಿ ಹೊಂಡಗಳೊಳಗೆ ನಾವು ಉಂಗುರಗಳನ್ನು ಇಳಿಸುತ್ತೇವೆ ಮತ್ತು ಅದರ ಸುತ್ತಲೂ ನಾವು ಕೆಲವು ಉರುಟು ಕಲ್ಲುಗಳನ್ನು ಇಡುತ್ತೇವೆ. ಕಟ್ಟಿದ ಕಟ್ಟಡ ಕುಸಿದು ಬೀಳಬಾರದು, ಅದಕ್ಕಾಗಿ ನಾವು ಕೆಲವು ಉರುಟು ಕಲ್ಲುಗಳನ್ನು ಅದರ ಸುತ್ತ ಇಡುತ್ತೇವೆ. ನಾವು ಅದರಲ್ಲೂ ವಿಶೇಷವಾಗಿ ಇದ್ದಿಲನ್ನು ಉಪಯೋಗಿಸುತ್ತೇವೆ, ಏಕೆಂದರೆ ಭೂಪದರದ ಮೇಲೆ ಸಂಗ್ರಹವಾಗುವ ನೀರಲ್ಲಿ ಸ್ವಲ್ಪ ಮಟ್ಟದ ಕಲ್ಮಶ ಇರಬಹುದು. ನೀರನ್ನು ಸ್ವಲ್ಪ ಸಂಸ್ಕರಿಸಿ ಸ್ವಲ್ಪ ಶೋಧಿಸಲಾಗುತ್ತದೆ ಕೂಡ. ಇದರಿಂದ ಭೂಜಲ ಮಲಿನವಾಗದೇ ಇರುತ್ತದೆ. ಹೀಗೆ ಕಾಲುವೆಗಳಿಂದ ನೀರು ಶೋಧಿಸುವ ಸಂಸ್ಕರಣಾ ಹೊಂಡಕ್ಕೆ ಬಂದು ಸೇರುತ್ತದೆ. ಒಮ್ಮೆ ಅವು ತುಂಬಿದ ನಂತರ ನೀರು ಕೆರೆಗಳಿಗೆ ಹೋಗುತ್ತದೆ. ಘಾನಾದಲ್ಲಿ 5 ಕೆರೆಗಳಿವೆ. ಅವು ಆಶ್ರಮ ಕಟ್ಟುವುದಕ್ಕೆ ಮುಂಚೆಯೇ ಇದ್ದ ನೈಸರ್ಗಿಕ ಕೆರೆಗಳು. ಏನಾಗಿತ್ತೆಂದರೆ ಅವು ಆಗ ಕೊಳೆ ಕೆಸರಿನಿಂದ ತುಂಬಿದ್ದು ನಿರುಪಯುಕ್ತವಾಗಿದ್ದವು. ಒಮ್ಮೆ ಅವನ್ನು ಸ್ವಚ್ಛಗೊಳಿಸಿದ ನಂತರ ಕೆರೆಗಳ ಆಳ ಅಗಲಗಳು ಹೆಚ್ಚಾದವು. ಕಾಲುವೆಗಳಿಂದ ಹರಿದು ಬಂದು ಸಂಸ್ಕರಣಾ ಹೊಂಡದಲ್ಲಿ ತುಂಬುವ ನೀರು ಈಗ ಈ ಕೆರೆಗಳಿಗೆ ಬರುತ್ತಿದೆ. ಇದರಿಂದ ಭೂಜಲದ ಮಟ್ಟವು ಹೆಚ್ಚಾಗಿದೆ. ಮೊದಲು ಅದಕ್ಕೆ ಕೇವಲ 30 ಅಥವಾ 40 ಲಕ್ಷ ಲೀಟರ್ನಷ್ಟು ಸಂಗ್ರಹ ಸಾಮರ್ಥ್ಯವಿತ್ತು. ಈಗ ನಾವು ಅದನ್ನು 4 ರಿಂದ 7 ಕೋಟಿ ಲೀಟರ್ಗಳ ಸಾಮರ್ಥ್ಯದ ಕೆರೆಗಳನ್ನಾಗಿಸಿದ್ದೇವೆ. ನಾವು 2016 ರಿಂದ 2019 ಒಳಗೆ ಸುಮಾರು 3 ಕೆರೆಗಳನ್ನು ಮಾಡಿದ್ದೇವೆ. ನಾವು ಆ ರಚನೆಗಳನ್ನು ಅವನ್ನೆಲ್ಲ ನಿರ್ಮಿಸಲು ಬಹಳಷ್ಟು ಶ್ರಮ ವಹಿಸಿದ್ದೇವೆ. ಮೊದಲು ಈ ಭೂಮಿಯ ಒಡೆಯರಾಗಿದ್ದವರು 50 ನೆಲಬಾವಿಗಳನ್ನು ತೋಡಿದ್ದರು. ಆ ಅನೇಕ ಬಾವಿಗಳಲ್ಲಿ ನೀರು ಇರಲಿಲ್ಲ. ಅವುಗಳಲ್ಲಿ ನೀರಿಲ್ಲದ ಕಾರಣದಿಂದ ಅವನ್ನು ಹಾಳು ಬಿಡಲಾಗಿತ್ತು. ಈಗ ಆ ಹಾಳು ಬಿಟ್ಟ ನೆಲಬಾವಿಗಳನ್ನು ನಾವು ಸಂಗ್ರಹ ಕೇಂದ್ರಗಳನ್ನಾಗಿ ಉಪಯೋಗಿಸುತ್ತಿದ್ದೇವೆ, ಎಂದರೆ ಮರುಪೂರಣದ ಹೊಂಡಗಳು. ನಾವು ಸರಿಸುಮಾರು 15 ರಿಂದ 20 ಅಡಿಗಳಷ್ಟು ಆಳ ತೋಡಿದೆವು. ನಂತರ ಕೊಳವೆಗಳನ್ನು ಇಳಿಸಿದೆವು. ಬೋರಿನ ಕೊಳವೆಗಳು. ಅವುಗಳಲ್ಲಿ ದೊಡ್ಡ ಕಲ್ಲುಗಳಿಂದ ಹಿಡಿದು ಸಣ್ಣ ಸಣ್ಣ ಕಲ್ಲುಗಳನ್ನೂ ತುಂಬಿಸಿದೆವು. ನಂತರ ಅದರ ಮೇಲೆ ಮರಳು ಮತ್ತು ಇದ್ದಿಲನ್ನು ಪುನಃ ಹಾಕಿದೆವು. ಆಗ ಅದು ನೀರನ್ನು ಸಂಪೂರ್ಣವಾಗಿ ಶೋಧಿಸುತ್ತದೆ. ಅದೂ ಕೂಡ ನಮಗೆ ಬಹಳ ಸಹಾಯ ಮಾಡಿತು, ಏಕೆಂದರೆ ಆ ತ್ಯಜಿಸಿದ ನೆಲಬಾವಿಗಳನ್ನು ಅಂತರ್ಜಲದ ಮಟ್ಟ ಏರಿದಾಗ ನೀರು ಸಂಗ್ರಹಿಸಲು ಬಳಸಬಹುದು. ಎಂದರೆ ಅವುಗಳಲ್ಲಿ ಅನೇಕ ಜಲಚರಗಳಿವೆ. ಈ ಆಶ್ರಮದ ಆವರಣದಲ್ಲಿ ಸುಮಾರು 22 ಮರುಪೂರಣದ ಹೊಂಡಗಳಿವೆ. ಮಳೆ ನೀರನ್ನು ಸಂಗ್ರಹಿಸುವ ಹೊಂಡಗಳಲ್ಲದೆ 8 ಅಡಿಗಳಿಂದ 10 ಅಡಿಗಳವರೆಗೆ ಇರುವ ಸುಮಾರು 800 ಹೊಂಡಗಳಿವೆ. ಇವೆಲ್ಲವೂ ಒಟ್ಟಿಗೆ ನಮಗೆ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡಿದೆ. 2019ರಲ್ಲಿ ನಮಗೆ 900 ಅಡಿಗಳಲ್ಲಿ ನೀರು ದೊರಕುವುದು ಕಷ್ಟವಾಗಿತ್ತು. 2021ರಿಂದ ನಮ್ಮ ನೆಲಬಾವಿಗಳು ತಾನಾಗಿ ನೀರಿನಿಂದ ತುಂಬಿ ಉಕ್ಕಿ ಹರಿದವು. ಇದು ಕೇವಲ ನಮಗೆ ಲಾಭಕರವಾದುದಲ್ಲದೆ ಸುತ್ತಲಿನ ಹಳ್ಳಿಗಳಿಗೂ ಉಪಯುಕ್ತವಾಗಿದೆ.
ನಾನು ನಿಮಗೆ ಮೊದಲು ಹೇಳಿದಂತೆ ಇಲ್ಲಿರುವುದು ಮೇಲಿನ ಘಟಕ. ಇಲ್ಲಿ ನಾವು ನೀರನ್ನು ಶೇಖರಿಸುತ್ತಿದ್ದೇವೆ. ನೀರು ಇಲ್ಲಿಂದ ಭೂಮಿಯೊಳಗೆ ಹೀರಲ್ಪಟ್ಟು ಜಲಾಶಯಗಳ ಮೂಲಕ ಅಂತರ್ಜಲವಾಗಿ ಹರಿದು ಸುತ್ತಲಿನ ಹಳ್ಳಿಗಳನ್ನೂ ತಲುಪುತ್ತಿದೆ. ಪೂಜ್ಯ ದಾಜಿಯವರ ಸಂಕಲ್ಪವು ಈಗ ವಾಸ್ತವವಾಗಿದೆ. ಮಳೆ ನೀರಿನ ಕೊಯ್ಲಿನ ಮತ್ತು ಭೂಜಲವನ್ನು ಸಂರಕ್ಷಿಸುವ ಕಾರ್ಯಕ್ರಮಗಳು ಯಶಸ್ವಿಯಾಗಿವೆ. ನೀರಿನ ಪ್ರತಿ ಹನಿಯನ್ನೂ ಉಳಿಸುತ್ತಾ ಖಾನಾವು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ನಾವು ಇಲ್ಲಿಗೆ ಬಂದಾಗಿನಿಂದ ಪ್ರಕೃತಿ ಮಾತೆಯಿಂದ ನಮಗೆ ಸಂಪೂರ್ಣ ಸಹಕಾರ ದೊರೆತಿದೆ. ನಾನು ಮೊದಲು ಹೇಳಿದಂತೆ ನೀರಿಗೆ ಕಷ್ಟವಾಗಿತ್ತು. ನಾವು ಬಂದಾಗ ಅತಿ ಕಡಿಮೆ ಮಳೆ ಸುರಿಯುತ್ತಿತ್ತು. ಮೆಹಬೂಬನಗರ ಜಿಲ್ಲೆಯಲ್ಲಿ ಮಳೆ 600 ಮಿಲಿಮೀಟರ್ 550 ಮಿಲಿಮೀಟರ್ ಬೀಳುತ್ತಿತ್ತು. ಈಗ ಕೆಲವೊಮ್ಮೆ 2300 ಮಿಲಿಮೀಟರ್ಗಳಿಗೂ ಹೆಚ್ಚು ಮಳೆ ಬೀಳುತ್ತದೆ. ಇದು ಮೊದಲಿಗಿಂತ 3 ಪಟ್ಟು ಹೆಚ್ಚು.